ಇನ್ನು ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿರೋದ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ಒಂದು ರೀತಿಯಾಗಿ ಪ್ರಜಾಪ್ರಭುತ್ವದ ಹಬ್ಬ ಅದು. ಆದ್ರೆ ಆಡಳಿತಾರೂಢ ಪಕ್ಷದವರಿದ್ದಾರಲ್ವಾ, ಅವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ದಿನಾಂಕವನ್ನ ಘೋಷಣೆ ಮಾಡಿದ್ದಾರೆ. ನಾವು ಆಪರೇಷನ್ ಮಾಡೋದಿಕ್ ಸಿದ್ಧರಿದ್ವಿ, ಆದ್ರೆ ಒಳ್ಳೆ ಹುಲಿಗಳೇ ಇದ್ವು, ನಾವು ಆಪರೇಷನ್ ಮಾಡ್ತಾ ಇದ್ವಿ, ನಮ್ಮವರೇ ಕೆಲವರು ಅವರನ್ನ ಕರೆತರೋದಕ್ಕೆ ಒಪ್ಕೊಳ್ಳಿಲ್ಲ ಅಂತ ಬೆಂಗಳೂರಿನಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಒಂದು ರೀತಿಯಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನೇನು ಕೆಲವೇ ದಿನ ಇದೆ ಎಲೆಕ್ಷನ್ ಆಗೋದಿಕ್ಕೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಕೊಡ್ತಾ ಇರುವಂತದ್ದು. ಇನ್ನು ನಾವು ಜೊತೆಗೆ ಆಪರೇಷನ್ ಕೂಡ ಮಾಡ್ತಾ ಇದ್ವಿ, ಒಳ್ಳೊಳ್ಳೆಯವ್ರು ಬರ್ತಾ ಇದ್ರು, ಆದ್ರೆ ನಮ್ಮವರೇ ಬೇಡ ಅಂತ ಹೇಳಿದ್ರು ಎಂಬ ಹೇಳಿಕೆಯನ್ನ ಕೂಡ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ನೋಡ್ಕೊಂಬನ್ನಿ. ಕೆಲವೆಲ್ಲ ಇಲ್ಲ ಅಂತ ಹೇಳಲ್ಲ, ನಮ್ಮ ಪಾರ್ಟಿಲಿ ಒಪ್ಪಿಲ್ಲ. ನಾನು ಸಿದ್ಧ ಇದ್ದೆ, ನಮ್ಮ ಪಕ್ಷದಲ್ಲಿ ಇನ್ನು ಯಾಕೆಂದರೆ ನಾನು ಇಂಡಿವಿಜುವಲ್ ಡಿಸಿಷನ್ ತೊಗೊಳಕ್ಕಾಗಲ್ಲ. ಸೊ ನಮ್ಮ ಪಾರ್ಟಿ ಮುಖ್ಯಮಂತ್ರಿಗಳು ಬೇಡ ಮುಖ್ಯಮಂತ್ರಿ ಅಲ್ಲ, ಇನ್ನು ಬೇರೆಯವರೆಲ್ಲ ಇದ್ದರು, ಎಲ್ಲ ಒಳ್ಳೆಯ ಹುಲಿಗಳೇ ಇದ್ದರು ನಮ್ಮ ಹತ್ರ. ಆಮೇಲೆ ಎಲೆಕ್ಷನ್ ಮಾತಾಡೋಣ. ರೂಲಿಂಗ್ ಗೌರ್ಮೆಂಟ್ ಅವರು ಅವ್ರಿಗೆ ಅನುಕೂಲ, ಅವ್ರ ಪ್ರವಾಸ ಏನೇನು ಶೆಡ್ಯೂಲ್ ಕೊಟ್ಟಿರ್ತಾರೋ ಆ ರೀತಿ ಆಗಿರ್ತದೆ. ನಾವು ಯಾವಾಗಲಾಗಲಿ ಎದುರಿಸ್ಬೇಕು. ಎಲೆಕ್ಷನ್ ಆದಮೇಲೆ 1.5 ತಿಂಗಳು ಕೋಡ್ ಆಫ್ ಕಂಡಕ್ಟ್ ಇನ್ನೂ ಇದ್ದೇ ಇರ್ತದೆ. ನಮಗೆ ಲಾಸ್ ಆಗ್ಬೋದು, ಬಟ್ ನಾವು ವಿಧಿ ಇಲ್ಲ, ಸೊ ನಾವು ಎದುರಿಸ್ತೇವೆ. ಇಲ್ಲ, ಮೊದಲು ಕರ್ನಾಟಕದಲ್ಲಿ 2 ಭಾಗ ಎಲೆಕ್ಷನ್ ನಡೆದಿತ್ತು. ಪಾರ್ಲಿಮೆಂಟ್ ಎಲೆಕ್ಷನ್ನು 2 ಭಾಗ ಇತ್ತು, ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಈಗ ವರ್ಟಿಕ್ಯುಲರ್ಗೆ ಡಿವೈಡ್ ಮಾಡಿದ್ದಾರೆ, 2 ಭಾಗ ಮಾಡಿ 14 ಸೀಟನ್ನು 2 ಭಾಗ ಮಾಡಿದ್ದಾರೆ. ಇಲ್ಲ ಇತ್ತು.